ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ 5 ದಿನಗಳ ಹಿಂದೆ ಗುಡ್ಡ ಕುಸಿತವಾಗಿತ್ತು. ಈಗ ಒಂದು ಕಡೆಯಿಂದ ಮಣ್ಣು ತೆರವುವ ಕಾರ್ಯಾಚರಣೆಯನ್ನು ಮುಕ್ತಾಯಗೊಂಡಿದೆ. ಆ ವಿಚಾರವಾಗಿ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಮಾತಾಡಿಸೋಣ. ಈಗಾಗಲೇ ಒಂದು ಸ್ಥಳದಿಂದ ಒಂದು ಕಡೆ ರಸ್ತೆ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ, ಇನ್ನೊಂದು ಕಡೆ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇವಾಗ ನೀವೇನು ಹೇಳ್ತೀರಾ? ಇದು ಕೇವಲ IRB ಅವರ ರೋಡ್ ಕುಲ್ಲ ಮಾಡುವ ಕಟ್ಟೆ ಮಣ್ಣು ತೆಗಿತಿದ್ದು, ಸಾರ್ವಜನಿಕರ ಹೆಣ ತೆಗುವ ಜಾಗದಲ್ಲಿ ಯಾವುದೇ ಕಾಮಗಾರಿಗಳು ನಡೀತಾ ಇಲ್ಲ. 5 ದಿನದಿಂದ ತುರಾತುರಿ ಹೆಣ ತೆಗು ಕಾರ್ಯಕ್ರಮ ಆಗಬೇಕು ಹೊರತು ಈ ರೋಡ್ ಕುಲ್ಲ ಮಾಡಿ IRB ಅವರಿಗೆ ರೋಡ್ ಚುಕ್ತ ಮಾಡಿಕೊಡುವಂಥ ವ್ಯವಸ್ಥೆ ಇದನ್ನು ನಾನು ಸಾರ್ವಜನಿಕವಾಗಿ ತುಂಬ ಖಂಡಿಸ್ತೀನಿ. ಇನ್ನು ಇವತ್ತು ಒಂದಿನ ನೋಡ್ತೀನಿ, ಮಾಡದೆ ಇದ್ರೆ ನಿಮ್ಮ ಪ್ರಕಾರ, ನೀವು ಇಲ್ಲಿ ಸ್ಥಳೀಯರ ನಿಮ್ಮ ಪ್ರಕಾರ ಬಾಡಿ ಎಲ್ಲಿರಬೇಕು? ಇದು ಈ ಜಾಗದಲ್ಲಿ ಇರಬೇಕು. ಈ ಕಡೆ ಸಮುದ್ರ ದಡಕ್ಕೆ ಅಂಗಡಿ ಇದೆ, ಅಂಗಡಿ ಒಳಗೆ ಬಾಡಿ ಇರ್ತದೆ. ಈ ಅದು ಬಿಟ್ಕೊಂಡು ಈ ಬದಿ ಗುಡ್ಡ ಕುಲ್ಲ ಮಾಡಿಬಿಟ್ರೆ ಈ ಬಾಡಿ ಇಲ್ಲ, ಮಣ್ಣು ಕುಲ್ಲ ಮಾಡೋ ಕಟ್ಟೆ ನಿಮ್ಮ ಅವಕಾಶ. ಆದರೆ ಏನು ಎಕ್ಸ್ಪೈರ್ ಆಗ್ಯಾರೆ, ಏನು ಅಲ್ಲಿ ಹೆಣಗಳು ಇವೆ ಅವನ್ನು ತೆಗಿಬೇಕಾದ್ರೆ ಈ ಜಾಗ ಕುಲ್ಲ ಮಾಡಿ ಆ ಅಂಗಡಿ ಪ್ಲೇಸನ್ನು ಎನ್ಕ್ವೈರಿ ಮಾಡಿದ್ರೆ 100% ಸಾರ್ವಜನಿಕರ ಹೆಣ ಸಿಗ್ತದೆ. ಅದು ಬಿಟ್ಟು ಇದು ಯಾವುದೇ ಕಾರ್ಯಕ್ರಮಗಳು ಖಾಲಿ ಸರ್ಕಾರಿ ರೋಡನ್ನು ಇದು ಮಾಡೋ ಒತ್ತುವರಿ ಮಾಡೋ ಕಟ್ಟೆ ಅವಕಾಶ ಆಗಿದೆ ಹೊರತು ಸಾರ್ವಜನಿಕರು ಸತ್ತಿರುವಂಥ ಹೆಣವನ್ನು ತೆಗು ಕಾರ್ಯಕ್ರಮ ನಡೀತೀನಿ. ನೀವು ಅವತ್ತು ನೋಡಿದ್ರ? ನೋಡಿದ್ದೀನಿ ನಾನು. ಆ ಕಡೆ ರೂಟ್ರಲ್ಲಿ ಜಸ್ಟ್ ಮಿಸ್ ಆಗಿದ್ದೀನಿ ಅಷ್ಟೇ. ಇಲ್ಲಿ ಟ್ಯಾಂಕರ್ಗಳು ನಿಂತದ್ದು ನೋಡಿದ್ದೀನಿ. ಮತ್ತು ಅಲ್ಲಿ ಅವು 2 ಟ್ರಕ್ ಧರ್ಮಸ್ಥಳ ಬಸ್ ಇದೆ, ಅದು 2 ನಿಮಿಷ ಮಿಸ್ ಆಗಿದೆ. ಅವನ್ನೆಲ್ಲ ನಾನು ನೋಡಿದ್ದೀವಿ ಇದಕ್ಕೆ. ಅದರಿಂದ ನಾನು ಇದನ್ನು ಹೇಳ್ತಿದ್ದೀನಿ. ಮತ್ತು ಅಕಸ್ಮಾತ್ ಏನು ಲಕ್ಷ್ಮಣ ನಾಯ್ಕ ಅವರ ಅಂಗಡಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದ್ದರಿಂದ ಆ ಮಣ್ಣು ಎಕ್ಸ್ಪೋಸ್ ಆಯ್ತು ಹೊರತು ಯಾವುದೇ ಎಕ್ಸ್ಯೂಸ್ನಲ್ಲಿ ಬಂದಿರತಕ್ಕಂಥ ಮಣ್ಣು ಅಲ್ಲಿ ಉರುಳಿವರೆಗೆ ಹೋಗಿ ಇದಾಗ್ಲಿಕ್ಕೆ ಸಕ್ಕಿಲ್ಲ. ಅದು ಲಕ್ಷ್ಮಣ ಅಂಗಡಿ ಬ್ಲಾಕ್ ಆದಮೇಲೆ ಸಿಲಿಂಡರ್ ಅಲ್ಲಿ ಇರತಕ್ಕಂಥ 4 ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆವಾಗ ಲಕ್ಷ್ಮಣ್ಣವರ ಏನು ದೇಹ, ಅವರ ಮನೆಯಲ್ಲಿರ್ತಕ್ಕಂಥ 2 ದೇಹಗಳು ಡಿಸ್ಪೋಸ್ ಆಗಿ ಕಟ್ಟಾಗಿ ಹೋಗಿವೆ. ಇದು ನನ್ನ ಅನಿಸಿಕೆ ಮತ್ತು ಇದು ನಿಜವಾಗಿ ಸತ್ಯ ಇರ್ತದೆ. ತಾವು ಆ ದಿವಸ ಸ್ಫೋಟ ಆಗಿದ್ದನ್ನು ನೀವು ನೋಡಿದ್ರೆ? ನಾವೆಲ್ಲ ಕೇಳಿದ್ದು ಭೋಡ್ ಅಂತ ಹೇಳಿ ಆವಾಜ್ ಆಗಿದ್ದನ್ನು ನಾವು ಕೇಳಿದ್ದೀವಿ. ಆದರೆ ಅದು ಮಣ್ಣಿಂದಲ್ಲ, ಅದು ಏನೋ ಸ್ಫೋಟ ಆಗಿದೆ ಅನ್ನೋ ನಮ್ಮ ನಿಲುವು ಇದೆ. ಅಂದರೆ ಇದಾಗಿತ್ತು. ಇವತ್ತು ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಕೇವಲ ರಸ್ತೆಯನ್ನು ತೆರವು ಮಾಡುವಂಥ, ರಸ್ತೆಗೆ ವಾಹನಗಳ ಸಂಚಾರ ಮಾಡುವುದಕ್ಕೆ ಅಷ್ಟೇ ಮಾಡ್ತಾ ಇದ್ದಾರೆ ಹೊರತು ಮೃತದೇಹಗಳ ಪತ್ತೆ ಮಾಡುವುದು ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಅಂತ ಸಹಿತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.